ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ರೀ. ನಾನು ಆರಾಮಿದ್ದೀನಿ ರೀ. ಧನುಷ್ ವಿಲೇಜ್ ಲೈಫ್ ವ್ಲಾಗ್ಗೆ ಸ್ವಾಗತ. ನೋಡಿರಿ, ಇದು ಸಂಕಷ್ಟಹರ ಚತುರ್ಥಿಯ ಪೂಜೆ ಮಾಡಿದ್ದ ದಿನ ಅದ. ಈ ವಾರ ಸಂಕಷ್ಟಹರ ಚತುರ್ಥಿ ಈ ಸಲ ಬುಧವಾರ ಬಂದಿತ್ತು. ಈ ತಿಂಗಳನ್ಯಾಗ ಕೆಲವೊಂದು ಸರ್ತಿ ಕೆಲವೊಂದು ವಾರಗಳು ಬರುತ್ತೆ. ಅದು ವಾರದ ಪ್ರಕಾರ ಬಂದಾಗೆ ಮಾಡಬೇಕು. ಹುಣ್ಣಿಮೆಯಾದ 3 ದಿನಕ್ಕೆ ಸಂಕಷ್ಟಹರ ಚತುರ್ಥಿ ಬರುತ್ತದೆ. ಸಂಕಷ್ಟಹರ ಪೂಜೆ ಮಾಡುವುದರಿಂದ ನಿಮಗೆ ಹಲವಾರು ರೀತಿಯ ಲಾಭಗಳು ಇವೆ. ಸಂಕಷ್ಟಹರ ಚತುರ್ಥಿ ಅಂದರೆ ಸಂಕಷ್ಟಗಳನ್ನು ಕಳೆಯುವವನು ಸಂಕಷ್ಟಹರ. ಅದು ಗಣೇಶನಿಗೆ ಸಂಕಷ್ಟಹರ ಎಂದು ಕರೆಯುತ್ತಾರೆ. ಮೊದಲು ಯಾವುದೇ ಪೂಜೆ ಮಾಡೋಕ್ಕಿಂತ ಮುನ್ನ ಮೊದಲು ಗಣೇಶನಿಗೆ ಪೂಜೆ ಮಾಡುತ್ತಾರೆ. ಯಾಕಂದರೆ ಯಾವುದೇ ಸಂಕಷ್ಟಗಳು ಬರಬಾರ್ದು, ಯಾವುದೇ ವಿಘ್ನಗಳು ಬರಬಾರ್ದು ಅಂತ. ಯಾವುದೇ ಒಂದು ಪೂಜೆ ಮತ್ತು ಒಳ್ಳೆಯ ಏನಾದರೂ ಕಾರ್ಯ ಮಾಡಬೇಕಾದ್ರೆ ಗಣೇಶನಿಗೆ ಪೂಜೆ ಮಾಡ್ತಾರೆ. ಸಂಕಷ್ಟಹರನಿಗೆ ಪೂಜೆ ಮಾಡ್ತಾರೆ. ಅಂದರೆ ಸಂಕಷ್ಟಗಳು ಬರಬಾರ್ದು, ಕಷ್ಟಗಳು ಬರಬಾರ್ದು ಅಂತ ಗಣೇಶನಿಗೆ ಮೊದಲು ಪೂಜೆ ಮಾಡಿಬಿಟ್ಟು ಬೇರೆ ದೇವರಿಗೆ ಯಾವುದಾದ್ರೂ ಪೂಜೆ ಪುನಸ್ಕಾರ ಮಾಡೋದಿದ್ರೆ ಮಾಡ್ತಾರೆ. ಸಂಕಷ್ಟಹರ ಪೂಜೆ ಮಾಡೋದರಿಂದ ಆಗುವ ಲಾಭಗಳು ತುಂಬಾ ಇವೆ. ನೀವು ಮೊದಲು ಮನಸ್ಸಿನಲ್ಲಿ ಅನ್ಕೋಬೇಕು, ನಾನು ಇಷ್ಟು ತಿಂಗಳು ಪೂಜೆ ಮಾಡ್ತೀನಿ, ಇಷ್ಟು ವಾರಗಳು ಪೂಜೆ ಮಾಡ್ತೀನಿ, ನನ್ನ ಕೈಲೇ ಇಷ್ಟ ಆಗುತ್ತೆ, ಇಷ್ಟು ಮಾಡ್ತೀನಿ ಅಂತ ಅದು ಮೊದಲು ಸಂಕಲ್ಪ ಮಾಡಿಕೊಂಡು ಆಮೇಲೆ ನೀವು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆಗಲೇ ಹೇಳಿದಾಗೆ ಈ ಸಂಕಷ್ಟಹರ ಚತುರ್ಥಿ ಹುಣ್ಣಿಮೆಯಾದ 3ನೇ ದಿನಕ್ಕೆ, ಕೆಲವೊಂದು ಸಲ 4ನೇ ದಿನಕ್ಕೂ ಬರುತ್ತೆ. ನಾವು ಇದು ಮಂಗಳವಾರ ಬಂದಾಗ ಫಸ್ಟ್ ಹಿಡ್ಕೋಬೇಕು. ಸಂಕಷ್ಟಹರ ಚತುರ್ಥಿನ ಮಂಗಳವಾರ ಬಂದಾಗೆ ನಾವು ಪೂಜೆ ಮಾಡೋದನ್ನು ಹಿಡ್ಕೋಬೇಕು. ಒಂದು ಮಂಗಳವಾರ ಮಾಡಿದ್ರೆ 21 ಮಂಗಳವಾರ ನಮಗೆ ಮಾಡಿದ ಹಾಗೆ 21 ಮಂಗಳವಾರದ ಪೂಜೆಯ ಪ್ರತಿಫಲ ಸಿಗುತ್ತದೆ ಅಂತ ಹೇಳ್ತಾರೆ. ಇದು ಪೂಜೆ ನಮ್ಮ ದೊಡ್ಡಕ್ಕನವರು ಮಾಡ್ತಿದ್ರು. ಅವ್ರು ಹೇಳಿದ ಮೇಲೇ ನಾನು ಮಾಡಕತ್ತೀನಿ. ಈ ಪೂಜೆ ಏನಕ್ಕೆ ಮಾಡಬೇಕು ಅಂತಂದರೆ, ಈ ಪೂಜೆ ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತವೆ. ಅದೇ ರೀತಿಯಾಗಿ ಮಕ್ಕಳು ಆಗಿಲ್ಲ ಅಂತ ಅನ್ನೋರ್ನು ಕೂಡ ಈ ಪೂಜೆ ಮಾಡ್ಬೋದು. ಗಣೇಶನಿಗೆ ಈ ಥರ ಸಂಕಲ್ಪ ಮಾಡಿಕೊಂಡು ಇಷ್ಟು ವಾರ ಮಾಡ್ತೀನಿ ಅಂತ ಆಗಲೇ ಹೇಳಿದಾಗೆ ಮಂಗಳವಾರ ಬಂದಾಗ ಈ ಪೂಜೆ ಹಿಡ್ಕೋಬೇಕು. ಮಂಗಳವಾರ ಬಂದಾಗ ಹಿಡ್ಕೊಂಡು ಇಷ್ಟು ಮಂಗಳವಾರ ಅಂತ ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೋಬೇಕು. ಅದು ಮಂಗಳವಾರ ಜಾಸ್ತಿ ಬರೋಲ್ಲ. ವರ್ಷದಲ್ಲಿ ಒಂದು ಸಲ ಬರುತ್ತೆ, ಒಂದು ಸಲ 2 ಸಲ ಬರುತ್ತೆ. ಒಂದೊಂದು ಸಲ ಒಂದು ವರ್ಷದಲ್ಲಿ ಒಂದು ಸಲನೂ ಮಂಗಳವಾರ ಬರೋಲ್ಲ. 2 ವರ್ಷಕ್ಕೆ ಈ ಥರ ಬರುತ್ತೆ ಮಂಗಳವಾರ ಬಂದಾಗ ಹಿಡ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ನಮ್ಮ ಅಕ್ಕವರು ಕೂಡ ಇದೇ ರೀತಿಯಾಗಿ ಮಾಡ್ತಾರೆ. ಅವರಿಂದನೇ ನಾನು ಇದೇ ರೀತಿಯಾಗಿ ಪೂಜೆನ ಮಾಡ್ಕೊತ ಬರ್ತಾಯಿದ್ದೀನಿ. ನಾನು ಫಸ್ಟ್ ಮಂಗಳವಾರ ಹಿಡಿದಿದ್ದು ಇವಾಗ 6 ತಿಂಗಳಾಯಿತು ಪೂಜೆ ಮಾಡ್ತಾಯಿದ್ದು. ಎಲ್ಲ ಒಳ್ಳೆಯದೇ ಆಗ್ತಾಯಿದೆ. ನೀವು ಕೂಡ ಒಂದು ಸಲ ನೋಡಿ ಸಂಕಲ್ಪ ಮಾಡಿಕೊಂಡು ಈ ಪೂಜೆ ಮಾಡಿ ಈ ಪೂಜೆ ಲಾಭಗಳನ್ನು ಪಡ್ಕೊಳ್ಳಿ. ಹಾಗೆ ಮಕ್ಕಳು ಬೇಕು ಅಂತನೋರ್ನು ಕೂಡ ಮಾಡ್ಬೋದು. ಮದುವೆ ಆಗಿಲ್ಲ ಅಂತನೋರ್ನು ಕೂಡ ಆದಷ್ಟು ಬೇಗ ನನಗೆ ಕಂಕಣ ಭಾಗ್ಯ ಸಿಗಲಿ ಅಂತಲೂ ಈ ಪೂಜೆನ ಮಾಡ್ಬೋದು. ಮತ್ತು ಇದೇ ರೀತಿಯಾಗಿ ನಿಮಗೇನಾದ್ರೂ ಕಷ್ಟಗಳು ಇದ್ದರೆ, ನಿಮ್ಮ ಲೈಫಲ್ಲಿ ಏನಾದ್ರೂ ಕಷ್ಟಗಳು ಪರಿಹಾರ ಆಗಲಿ ಅಂತಲೂ ಕೂಡ ಮಾಡ್ಬೋದು. ಅದೇ ರೀತಿಯಾಗಿ ಏನಾದರೂ ಮನಸ್ಥಿತಿ ಸರಿ ಇಲ್ಲ ಅಂತಂದ್ರೂ ಕೂಡ ಈ ಪೂಜೆನ ಮಾಡ್ಬೋದು. ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಏನಿಲ್ಲ. ಒಳ್ಳೆಯ ಮನಸ್ಸಿಂದ ನೀವು ಪೂಜೆನ ಮಾಡಿದ್ರೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ. ಮತ್ತು ಏನಾದ್ರೂ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾಯಿದೆ, ನಮಗೆ ತುಂಬ ಕಷ್ಟಗಳು ಬರ್ತಾಯಿದ್ದಾವೆ, ಪದೇ ಕಷ್ಟಗಳನ್ನ ಎದುರಿಸ್ತಾ ಇದ್ದೀವಿ ಅಂತ ಅನ್ನೋರ್ನು ಕೂಡ ಈ ಪೂಜೆನ ಮಾಡ್ಬೋದು. ಈ ಪೂಜೆ ಮಾಡೋದ್ರಿಂದ ನಮಗಂತೂ ತುಂಬ ಒಳ್ಳೆಯದಾಗಿದೆ. ನಿಮಗೂ ಕೂಡ ಒಳ್ಳೆಯದಾಗಬೇಕು ಅಂತಂದರೆ ನೀವು ಕೂಡ ಈ ಪೂಜೆನ ಮಾಡ್ಬೋದು. ಅದೇ ರೀತಿಯಾಗಿ ಸಂಕಷ್ಟಹರ ಪೂಜೆ ಮಾಡುವ ನಿಯಮಗಳು ಮತ್ತು ಉಪವಾಸ ಹೇಗೆ ಮಾಡುವುದು ಅಂತ ಹೇಳ್ಕೊಡ್ತೀನಿ ನೋಡಿ. ನಾವು ಸಂಕಷ್ಟಹರ ಪೂಜೆ ನಿಯಮಗಳು ಅಂತಂದರೆ, ಮೊದಲು ಮನೆಯೆಲ್ಲ ಕಸ ಹೊಡೆದು ಕ್ಲೀನಾಗಿ ಮನೇನ ಒರೆಸ್ಕೋಬೇಕು. ಒರೆಸ್ಕೊಂಡಾದ್ಮೇಲೆ ಹೊಸ್ತಲು ಪೂಜೆ ಮತ್ತು ಹೊರಗಡೆ ರಂಗೋಲಿ ಹಾಕಬೇಕು. ಮತ್ತು ತುಳಸಿ ಕಟ್ಟೆ ಇದ್ದರೆ ತುಳಸಿ ಕಟ್ಟೆ ರಂಗೋಲಿ ಹಾಕಬೇಕು. ಹೊಸ್ತಲು ಪೂಜೆ ಮಾಡಿಬಿಟ್ಟು ಹೊಸ್ತಲಿಗೂ ಕೂಡ ರಂಗೋಲಿ ಹಾಕ್ಬಿಟ್ಟು, ಏನೋ ಒಂದು ಮನೆಯಲ್ಲಿ ರಂಗೋಲಿ ಹಾಕೋದ್ರಿಂದ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ತುಂಬಿರುತ್ತೆ. ಮನಸ್ಸು ಒಂಥರ ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರುತ್ತೆ. ಕೆಟ್ಟ ಯೋಚನೆಗಳು ನಮ್ಮ ತಲೆಯಲ್ಲಿ ಬರೋದಿಲ್ಲ ರಂಗೋಲಿ ಹಾಕೋದ್ರಿಂದ. ಬೆಳಗ್ಗೆ ನೀವು ಈ ರಂಗೋಲಿ ಹಾಕೋದನ್ನ ರೂಢಿ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ನಿಮಗೂ. ಕಸ ಗುಡಿಸಿ ಮನೆ ಒರೆಸಿ ರಂಗೋಲಿ ಎಲ್ಲ ಹಾಕಿದ್ಮೇಲೆ ತಲೆ ಸ್ನಾನ ಮಾಡಬೇಕು. ತಲೆ ಸ್ನಾನ ಮಾಡಿಬಿಟ್ಟು ಮತ್ತು ನಾವು ಪೂಜೆಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿಕೊಂಡು ಇಟ್ಕೋಬೇಕು. ಪೂಜೆಗೆ ಬೇಕಾಗಿರುವಂಥ ಏನೇನು ಸಾಮಾನುಗಳು ಅಂತಂದರೆ, ಮೊದಲು ಒಂದು ಪರಮಾತ್ಮ, ಪಾರ್ವತಿ ಮತ್ತು ಗಣೇಶ ಇರುವಂಥ ಫೋಟೋ ಬೇಕು. ಪರಮಾತ್ಮ, ಪಾರ್ವತಿ ಮತ್ತು ಗಣೇಶನ ಮಧ್ಯೆ ಇರಬೇಕು. ಗಣೇಶನ ಪರಮಾತ್ಮ, ಪಾರ್ವತಿ ಹೊತ್ಕೊಂಡಿರ್ತಾರೆ ನೋಡಿ, ಆ ಥರ ಫೋಟೋಗೆ ನಾವು ಪೂಜೆ ಮಾಡಬೇಕು. 3 ಜನ ಇದ್ದರೆ ಫೋಟೋಗೆ ಒಂಥರ ಕಳೆ ಆಗಿರುತ್ತೆ. ಫೋಟೋನೂ ಕೂಡ ಒಂಥರ
ಚೆನ್ನಾಗಿ ಅನಿಸುತ್ತೆ. ಆ ಥರ ಫೋಟೋನೇ ನೀವು ತೊಗೊಳ್ಳಿ. ಆ ಥರ ಫೋಟೋ ತೊಗೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ. ನಾನು ಕೂಡ ಅದೇ ರೀತಿಯಾದಂಥ ಫೋಟೋ ತೊಗೊಂಡು ಪೂಜೆ ಮಾಡ್ತೀನಿ. ಅದಾದಮೇಲೆ ಪೂಜೆಗೆ ಸಾಮಾನುಗಳು ಏನೇನು ಬೇಕು ಅಂದರೆ ಹೂವು ಬೇಕು. ಹೂವು 2 ರೀತಿಯಾದಂಥ ಹೂವು ತೊಗೋಬೇಕು ನಾವು. ಒಂದು ಬಿಳಿ ಕಲರು ಒಂದೇ ಮತ್ತು ಒಂದು ಕೆಂಪು ಕಲರ್ ಹೂವು. ನಾವು ಮನಸ್ಸಲ್ಲಿ ಅಂದ್ಕೋಬೇಕು, ಇಷ್ಟು ಬಣ್ಣದ ಹೂವುಗಳನ್ನು ನಾನು ದೇವರಿಗೆ ಮುಡಿಸ್ತೀನಿ ನಾನು ಪೂಜೆ ಮಾಡುವಾಗ ಅಂತ ಬೇಡ್ಕೋಬೇಕು. ನಿಮ್ಮ ಕೈಲಿ ಎಷ್ಟಾಗುತ್ತೆ, ಒಂದು ಥರ ಬಣ್ಣ ಆಗಿರ್ಬೋದು, 2 ಥರ ಬಣ್ಣ ಆಗಿರ್ಬೋದು, ಬಿಳಿ, ಕೆಂಪು, ಅರಿಶಿನ, ಈ ಥರ ಎಲ್ಲ ಥರದಂಥ ಬಣ್ಣಗಳು ಹೂವು ಇದ್ದೇ ಇರುತ್ತವೆ. ನಮ್ಮ ಕೈಲಿ ಆದಷ್ಟು ನಾವು ಮಾಡ್ಬೋದು. ಹೂವು ಆದಮೇಲೆ ವೀಳ್ಯದೆಲೆ ಬೇಕು ಮತ್ತು ಒಂದು ಕಂಚಿನ ಚರಿಗೆ ಬೇಕು. ನೋಡಿ, ನಾನು ಪೂಜೆ ಮಾಡಿದ್ದನ್ನ ವಿಡಿಯೋನ ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಫೋಟೋನ ತೊಗೊಂಡಿದ್ದೀನಿ. ಫೋಟೋ ಚೆನ್ನಾಗಿ ಕಾಣ್ತಾ ಇದೆ ನಿಮಗೆ. ಆ ಫೋಟೋ ತೊಗೊಂಡ್ಮೇಲೆ ಬಿಳಿ ಮತ್ತು ಕೆಂಪು ಹೂವನ್ನ ನಾನು ದೇವರಿಗೆ ಮುಡಿಸಿದ್ದೀನಿ. ಹೂವು ಮುಡಿಸಿದ ಮೇಲೆ ಫೋಟೋಗೆ ಪೂಜೆ ಎಲ್ಲ ಮಾಡಬೇಕು. ಫೋಟೋ ಎಲ್ಲ ನೀಟಾಗಿ ಸ್ವಲ್ಪ ನೀರಿಂದ ಮೀಸಲು ನೀರು ತುಂಬ್ಕೋಬೇಕು. ಒಂದು ಬಿಂದಿಗೆ ತುಂಬ್ಕೊಂಬಂದು, ಅಂದರೆ ಸ್ವಚ್ಛವಾದಂಥ ನೀರು, ಮಡಿಯಿಂದ ತುಂಬಿರುವಂಥ ನೀರು ನಾವು ಮೀಸಲು ನೀರು ಅಂತೀವಿ. ಸ್ನಾನಗಿನ ಮುಗಿಸ್ಕೊಂಡು ನೀರನ್ನ ತುಂಬಿಕೊಂಡು ಆ ನೀರಿಂದನೇ ದೇವ್ರ ಪೂಜೆ ಮಾಡಬೇಕು. ದೇವ್ರ ಫೋಟೋ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ತೊಳ್ಕೊಂಡು ಅದಕ್ಕೆ ವಿಭೂತಿ ಕುಂಕುಮ ಹಚ್ಚಿ ಹೂವು ಎಲ್ಲ ಮುಡಿಸಿ ಆಮೇಲೆ ಒಂದು ಕಂಚಿನ ಚರಿಗೆ ಇಟ್ಟು ಅದರ ಕೆಳಗಡೆ ಅಕ್ಷತೆ ಕಾಳನ್ನ ಹಾಕಿದ್ದೀನಿ. ಅಕ್ಷತೆ ಕಾಳು ಹಾಕಿದ್ಮೇಲೆ ಮತ್ತು ವೀಳ್ಯದೆಲೆ ಇಟ್ಕೊಂಡಿದ್ದೀನಿ. ಆ ಚರಿಗೆಯಲ್ಲಿ ಅದ್ರ ತುಂಬ ನೀರು ತುಂಬ್ಕೊಂಡಿದ್ದೀನಿ. ಅಂದರೆ ಮಡಿಯಿಂದ ತುಂಬಿರುವಂಥ ನೀರು ತುಂಬ್ಕೊಂಡಿದ್ದೀನಿ. ನೀರು ತುಂಬ್ಕೊಂಡ್ಮೇಲೆ ಅದ್ರ ಮೇಲೆ 5 ವೀಳ್ಯದೆಲೆನ ಇಟ್ಟಿದ್ದೀನಿ. ಚರಿಗೆ ಮೇಲೆ 5 ವೀಳ್ಯದೆಲೆನ ಇಟ್ಕೊಂಡಿದ್ದೀನಿ. 5 ವೀಳ್ಯದೆಲೆ ಇಟ್ಕೊಂಡು ಚರಿಗೆ ಕೆಳಗಡೆ ಅಕ್ಷತೆ ಕಾಳು ಹಾಕಬೇಕು. ನೋಡಿ, 5 ವೀಳ್ಯದೆಲೆ ಇಟ್ಕೊಂಡಿದ್ದೀನಿ. ಆಮೇಲೆ ಬಾಳೆಹಣ್ಣು 5 ಬಾಳೆಹಣ್ಣು ತೊಗೊಂಡಿದ್ದೀನಿ. ಆ ಕಡೆ 3 ಬಾಳೆಹಣ್ಣು ಇಟ್ಟಿದ್ದೀನಿ, ಈ ಕಡೆ 2 ಬಾಳೆಹಣ್ಣು ಇಟ್ಟಿದ್ದೀನಿ. ಮತ್ತು 2 ಸೇಬು ಹಣ್ಣನ್ನು ತೊಗೊಂಡಿದ್ದೀನಿ. ಆ ಕಡೆ 1 ಸೇಬು ಹಣ್ಣು, ಈ ಕಡೆ 1 ಸೇಬು ಹಣ್ಣು ಇಟ್ಟಿದ್ದೀನಿ. ಮತ್ತು ಕೆಳಗಡೆ ಮತ್ತೆ ಬೇರೆ 2 ವೀಳ್ಯದೆಲೆ ಮತ್ತು ಅದ್ರ ಮೇಲೆ ಒಂದು ಸಣ್ಣ ಅಡಿಕೆ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಪೂಜೆ ನಿಯಮನ ಸ್ವಲ್ಪ ಮುಂದಕ್ಕೆ ಹೇಳ್ತೀನಿ. ಇವಾಗ ರಾತ್ರಿ ಎಷ್ಟು ಗಂಟೆ ಅಂದರೆ 8:59ಕ್ಕೆ ಬಂದಿತ್ತು ಪೂಜೆ. 8:59ಕ್ಕೆ ಬಂದಾಗ ನಾನು ಮತ್ತೆ ಸ್ನಾನ ಎಲ್ಲ ಮುಗಿಸ್ಕೊಂಡೆ. ಮತ್ತು ಸಂಜೆ ಇನ್ನೊಂದು ಸಲ ಸ್ನಾನ ಮಾಡಬೇಕು. ಸಂಜೆ ಇನ್ನೊಂದು ಸಲ ಸ್ನಾನ ಮಾಡಿಕೊಂಡು ಮತ್ತೆ ಮಡಿ ನೀರನ್ನ ತುಂಬ್ಕೋಬೇಕು. ನೀವು ಬೆಳಗ್ಗೆನೇ ಸ್ನಾನ ಮಾಡಿದ್ಮೇಲೆ ಮಡಿ ನೀರನ್ನ ತುಂಬ್ಕೊಂಡು ಇಟ್ಕೊಂಡ್ರೆ ಆಯಿತು. ಅದೇ ನೀರಿಂದನೇ ಮೋದಕನ ಮಾಡ್ಕೋಬೋದು. 21 ಮೋದಕನ ಮಾಡಿದ್ದೀನಿ. ಇಲ್ಲಾಂದರೆ ಸಾಯಂಕಾಲ ನಮ್ಗೆ ನೀರು ಸಿಗುತ್ತೆ ಅಂತಂದರೆ ಪರವಾಗಿಲ್ಲ. ಮಡಿ ನೀರನ್ನ ಮತ್ತೆ ಸ್ನಾನ ಮಾಡಿದ್ಮೇಲೆ ತುಂಬ್ಕೋಬೇಕು. ಮಡಿ ನೀರು ತುಂಬ್ಕೊಂಡಾದ್ಮೇಲೆ 21 ಮೋದಕಗಳನ್ನು ಮಾಡಬೇಕು. ಗಣೇಶನಿಗೆ ಪ್ರಿಯವಾದ ಆಹಾರ ಎಂದರೆ ಮೋದಕ. ನಾನು 21 ಮೋದಕ ಅಂದರೆ 21 ಮೋದಕಗಳು ಗಣೇಶನಿಗೆ ತುಂಬ ಪ್ರಿಯವಾದದ್ದು. ಅದಕ್ಕೋಸ್ಕರ 21 ಮೋದಕಗಳನ್ನು ಮಾಡಿದ್ದೀನಿ. ಗಣೇಶನಿಗೆ 21 ಮೋದಕ ಮಾಡೀನಿ. ಆಮೇಲೆ ಚಂದ್ರನಿಗೆ ಕಳಸ ಬೆಳಗ್ಬೇಕು ರೀ. ಗಣೇಶನ ಪೂಜೆ ಎಲ್ಲ ಆದಮೇಲೆ ಚಂದ್ರನಿಗೆ ಕಳಸ ಬೆಳಗಬೇಕು. ಆ ಕಳಸ ಬೆಳಗ್ಬೇಕಲ್ರಿ, ಆವಾಗ ಚಂದ್ರನಿಗೂ ಕೂಡ ನೈವೇದ್ಯ ಇಡಬೇಕು. ಆ ಚಂದ್ರನಿಗೆ 2 ನೈವೇದ್ಯನ ಇಟ್ಕೊಂಡಿದ್ದೀನಿ, ಮೋದಕನ ಇಟ್ಕೊಂಡಿದ್ದೀನಿ. ಹಾಗೆ ಊಟಕ್ಕೆ ಚಪಾತಿ ಹೀರೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಸಾಯಂಕಾಲ ಉಪವಾಸ ಬಿಡ್ಬೇಕಲ್ರಿ, ಅದಕ್ಕೋಸ್ಕರ. ನೋಡಿರಿ, ಇವಾಗ 5 ಎಳೆದೆಲೆ, 5 ಬಾಳೆಹಣ್ಣು, ಸೇಬಣ್ಣು, ಎಲೆ, ಅಡಿಕೆ ಮತ್ತು ಅಕ್ಷತೆ ಕಾಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಅರಿಶಿಣ ಸ್ವಲ್ಪ ಕುಂಕುಮ ಹಾಕಿ ಅಕ್ಷತೆ ಕಾಳು ರೆಡಿ ಮಾಡಿಕೊಂಡು ಬೆಳಗ್ಗೆ ನೈವೇದ್ಯಕ್ಕೆ ಪುಟಾಣಿ ಸಕ್ಕರೆ ಹಿಡಿದಿದ್ದೀನಿ. ಬೆಳಗ್ಗೆ ನೈವೇದ್ಯ ಮೋದಕ ಹಿಡಿಯುವಂಥ ಅವಶ್ಯಕತೆ ಏನಿರಲ್ಲ. ಬೆಳಗ್ಗೆ ನೈವೇದ್ಯಕ್ಕೆ ಪುಟಾಣಿ ಸಕ್ಕರೆ ಹಿಡ್ದೀನಿ ರೀ. ಆಮೇಲೆ ಮಧ್ಯಾಹ್ನ ಉಪವಾಸ ಇರ್ತೀವಲ್ಲ ರೀ, ಬೆಳಗ್ಗೆ ಏನಾದರೂ ನೀವು ಉಪವಾಸ ಇದ್ದಾಗ ಬೆಳಗ್ಗೆ ಟೈಮು ಹಾಲು ಮತ್ತು ಒಂದು ಹಣ್ಣನ್ನು ತಿನ್ಬೋದು. ಖಾಲಿ ಹೊಟ್ಟೆಲಿ ಇರೋಕ್ಕಾಗಲ್ಲ ಅಂತನೋರು ಮಧ್ಯಾಹ್ನ ಟೈಮಿಗೆ ಸಾಬುದಾಣು ಮಾಡ್ಕೋಬೋದು. ಸಾಬುದಾಣು ಒಗ್ಗರಣೆ ಮಾಡ್ಕೋಬೋದು. ಇಲ್ಲಾಂದರೆ ಸಾಬುದಾಣ ಪಾಯಸ ಥರನೂ ಮಾಡಿಕೊಂಡು ಮಧ್ಯಾಹ್ನ ತೊಗೋಬೋದು. ಅದಕ್ಕೆ ನಾನು ಸಾಬುದಾಣಿಗೆ ಉಪ್ಪನ್ನು ಹಾಕಿ ಮಧ್ಯಾಹ್ನಕ್ಕೆ ಸಾಬುದಾಣ, ಆಲೂಗಡ್ಡೆ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಉಪ್ಪು ಅಂತ ಸಿಗುತ್ತೆ, ಉಪ್ಪು ಹಾಕಿ ಸಾಬುದಾಣ ಮಾಡ್ಕೊಂಡು ತಿಂತೀನಿ. ಯಾಕಂದರೆ ಈಗ ಕೂಸಿರ್ತದೆ, ಹಾಲು ಕುಡಿತಾ ಇರುತ್ತೆ. ಅದಕ್ಕೋಸ್ಕರ ಮಕ್ಕಳಿದ್ದವರು ಈಗ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಇಲ್ಲ ಗರ್ಭಿಣಿ ಇದ್ದವ್ರನ್ನೂ ಕೂಡ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಅವರು ಉಪವಾಸ ಇರೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ಟೈಮಲ್ಲಿ ಸ್ವಲ್ಪ ಅನಾರೋಗ್ಯನೂ ಇರುತ್ತೆ. ಆ ಥರ ಟೈಮಲ್ಲಿ ಪೂರ್ತಿ ಖಾಲಿ ಹೊಟ್ಟೆಲಿ ಇರೋಕ್ಕಾಗಲ್ವ, ಅದಕ್ಕೋಸ್ಕರ ಈ ರೀತಿಯಾಗಿ ಮಧ್ಯಾಹ್ನ ಟೈಮಲ್ಲಿ ಸಾಬುದಾಣ ಮಾಡ್ಕೊಂಡು ತಿನ್ಬೋದು. ಅದೇ ರೀತಿಯಾಗಿ ರಾತ್ರಿನೇ ನೀವು ಉಪವಾಸನ ಬಿಡಬೇಕು. ಉಪವಾಸ ಬಿಡುವಾಗ ಮೋದಕ ಎಲ್ಲ ನೈವೇದ್ಯ ಹಿಡಿದ್ಮೇಲೆ ಚಪಾತಿ ಮಾಡ್ಕೋಬೇಕು. ಚಪಾತಿ, ಪಲ್ಯ, ಅನ್ನ, ಸಾಂಬಾರು ಇದೇ ರೀತಿಯಾಗಿ ನೀವು ಊಟನ ಮಾಡ್ಬೋದು. ರೊಟ್ಟಿ ಅದು ಏನೂ ತಿನ್ನೋಕೆ ಹೋಗ್ಬೇಡಿ, ಯಾಕಂದರೆ ಉಪವಾಸ ಇರ್ತಿರಲ್ಲ, ಅದಕ್ಕೋಸ್ಕರ ಚಪಾತಿನೇ ಊಟ ಮಾಡಬೇಕು. ಅದಾದಮೇಲೆ ಈಗ ನೋಡಿ, ಉಪವಾಸ ಮಾಡೋದು ಇದೇ ರೀತಿಯಾಗಿರುತ್ತೆ. ಉಪವಾಸ ಮಾಡೋ ರೀತಿ ನಾನು ಕೂಡ ಇದೇ ರೀತಿಯಾಗಿ ಮಾಡ್ತೀನಿ. ನೀವು ಕೂಡ ಇದೇ ರೀತಿಯಾಗಿ ಮಾಡ್ಬೋದು.
ಮತ್ತು ಎಲೆ ಅಡಿಕೆ ಎಲ್ಲ ಇಟ್ಟಿದ್ದೀನಿ. ಅರಿಶಿನ ಕುಂಕುಮ ಕಳಶದಲ್ಲಿ ಕಳಶ ಹಚ್ಕೊಂಡಿದ್ದೀನಿ. ಕಳಶದ ಮೇಲ್ಗಡೆ ಸಮಯನ ಆ ಕಡೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸಮಯ ಅಂದರೆ ಆ ಕಡೆ ದೊಡ್ಡ ದೀಪ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ನಾವು ಸಮಯ ಅಂತ ಅಂತೀವಿ. ದೊಡ್ಡ ದೀಪ ಆ ಕಡೆ ಎರಡೆರಡು, ಆ ಕಡೆ ಒಂದು ಈ ಕಡೆ ಒಂದು, ಆ ಕಡೆ 2 ದೀಪ ಈ ಕಡೆ 2 ದೀಪ ಹಚ್ಕೊಂಡಿದ್ದೀನಿ. ಮತ್ತು ಈ ಕಡೆ ಕಳಶನ ಇಟ್ಕೊಂಡಿದ್ದೀನಿ. ಕಳಶ ಬೆಳಗಬೇಕು. ಬೆಳಗ್ಗೆ ಪೂಜೆ ಎಲ್ಲ ಮುಗಿದ್ಮೇಲೆ ಮತ್ತು ಊದುಬತ್ತಿ ಹಚ್ಚಿದ್ಮೇಲೆ ಮತ್ತು ಲೋಬನ ಇದ್ದರೆ ಲೋಬನ ಹಾಕಿ ಮತ್ತು ಹಾಕಿದ್ಮೇಲೆ ಕಳಶ ಬೆಳಗಬೇಕು. ಅಕ್ಷತೆ ಕಾಳಾಗ್ಬಿಟ್ಟು ಕಳಶನ ಬೆಳಗಬೇಕು. ಒಂದು 5 ಸಲ ಕಳಶನ ಬೆಳಗಿ ಪೂಜೆನ ನೀವು ಬೆಳಗ್ಗೆ ಮುಗಿಸ್ಬೇಕು. ಪೂಜೆ ಇದೇ ರೀತಿಯಾಗಿ ಮುಗಿಸ್ಬೇಕು. ಕಾಯಿ ಮಾತ್ರ ಸಾಯಂಕಾಲ ಮೋದಕ ನೈವೇದ್ಯ ಹಿಡಿದ್ಮೇಲೆ ಕರ್ಪೂರ ಹಚ್ಚಿ, ಕಾಯಿ ಮೇಲೆ ಕರ್ಪೂರ ಹಚ್ಚಿ, ಕರ್ಪೂರ ದೇವರಿಗೆ ಬೆಳಗಿ ಕರ್ಪೂರ ಬೆಳಗಿದ್ಮೇಲೆ ಮತ್ತು ಎಲ್ಲರಿಗೂ ಕೂಡ ಎಲ್ಲರಿಗೂ ಕರ್ಪೂರನ ಕೊಡಬೇಕು. ಕರ್ಪೂರ ಕೊಟ್ಟ ಮೇಲೆ ಅದರ ಕರ್ಪೂರ ಆಶೀರ್ವಾದ ಎಲ್ಲರೂ ತೊಗೊಂಡ್ಮೇಲೆ ಕಾಯಿನ ಹೊಡಿಬೇಕು. ಕಾಯಿನ ಹೊಡೆದು ನೈವೇದ್ಯ ಹಿಡಿತಿರಲ್ಲ, ನೈವೇದ್ಯ ಹಿಡಿದ್ಮೇಲೆ ಕಾಯಿನ ಹೊಡಿಬೇಕು. ಅದಾದಮೇಲೆ ಮತ್ತೆ ಊದಿನ ಕಡ್ಡಿ ಎಲ್ಲ ಸಾಯಂಕಾಲ ಇನ್ನೊಂದು ಊದಿನ ಕಡ್ಡಿ ಹಚ್ಚಿ ಲೋಬನ ಇದ್ದರೆ ಲೋಬನ ಹಾಕಿ ಅಂದರೆ ಹಾಕಿದ್ಮೇಲೆ ಒಂಥರ ಮನೆಯಲ್ಲಿ ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಈ ಪೂಜೆ ಮಾಡೋದ್ರಿಂದ ನೋಡಿ ಕಳಶನ ಈ ಥರ ಹಚ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನೀವು ಕಳಶ ಹಚ್ಕೋಬೇಕು. ಮತ್ತು ಮೋದಕ ಎಲ್ಲ ಹಿಡಿದ್ಮೇಲೆ ಇನ್ನೊಂದು ಸಲ ಕಳಶನ ರಾತ್ರಿ ಇನ್ನೊಂದು ಸಲ ಕಳಶನ ಬೆಳಗಬೇಕು. ಅಕ್ಷತೆ ಕಾಳು ದೇವ್ರ ಮೇಲ್ಗಡೆ ಹಾಕಿ ಮತ್ತೆ ಒಂದು ಸಲ ಕಳಶ ಬೆಳಗಬೇಕು. ಕಳಶ ಬೆಳಗಾದ್ಮೇಲೆ ಮತ್ತು ಚಂದ್ರಮ್ಮನಿಗೆ ನಾವು ಪೂಜೆ ಮಾಡೋಕ್ಕೆ ಹೋಗ್ಬೇಕು. ಚಂದ್ರಮ್ಮನಿಗೆ ಕಳಶ ತೊಗೊಂಡು ನೀರು ವಿಭೂತಿ ಕುಂಕುಮ ಒಂದು ಪ್ಲೇಟಲ್ಲಿ ಇಟ್ಕೊಂಡು ನೈವೇದ್ಯ 2 ಮೋದಕ ಮಾಡಿದ್ನಲ್ಲ ಆ ನೈವೇದ್ಯನ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಚಂದ್ರಗೆ ಅಂದರೆ ಹುಣ್ಣಿಮೆ ಸಮೀಪದಲ್ಲಿ ಈ ಪೂಜೆ ಹುಣ್ಣಿಮೆ ಆದೇ 3 ದಿನಕ್ಕೆ ಬಂದಿರುತ್ತಲ್ಲ ಚಂದ್ರ ಕಾಣ್ತಾ ಇರ್ತಾನೆ. ಚಂದ್ರನಿಗೆ ಹೋಗಿ ನೀರು ಚಿಮುಕಿಸಿ ವಿಭೂತಿ ಕುಂಕುಮ ಚಿಮುಕಿಸಿ ಮತ್ತು ಅದಾದಮೇಲೆ ನೈವೇದ್ಯನ ಹಿಡಿಬೇಕು. ನೈವೇದ್ಯ ಹಿಡಿದಾದ್ಮೇಲೆ ಕಳಶ ಬೆಳಗಬೇಕು. ಕಳಶ ಹಿಡಿದಾದ್ಮೇಲೆ ಊದ್ಕಡ್ಡಿ ಇದ್ದರೆ ಊದ್ಕಡ್ಡಿ ಬೆಳಗಿ ಈಗ ಪೂಜೆ ಕೊನೆಗೊಳ್ಳುತ್ತೆ. ಚಂದ್ರನಿಗೆ ಬೆಳಗಿದ್ಮೇಲೆ ಈ ಗಣೇಶ ಚತುರ್ಥಿ ಪೂಜೆ, ಈಗ ಸಂಕಷ್ಟಹರ ಚತುರ್ಥಿ ಪೂಜೆ ನಿಮಗೆ ಕೊನೆಯಾಗುತ್ತೆ. ಅದಾದಮೇಲೆ ನೀವು ಉಪವಾಸನ ಬಿಡ್ಬೋದು. ಕಾಯೆಲ್ಲ ಒಡೆದಾದ್ಮೇಲೆ ಕರ್ಪೂರ ಬೆಳಗ್ತೀರಿ, ಕಾಯಿ ಎಲ್ಲ ಒಡೆದ್ಮೇಲೆ ಉಪವಾಸನ ಬಿಡ್ಬೋದು. ಈ ರೀತಿಯಾಗಿ ನಾನು ಪ್ರತಿ ತಿಂಗಳು ಹುಣ್ಣಿಮೆ ಆದ 3 ದಿನಕ್ಕೆ ಬರುವಂಥ ಪೂಜೆನ ಇದೇ ರೀತಿಯಾಗಿ ಮಾಡ್ಕೋತೀನಿ. ನೀವು ಕೂಡ ಒಂದು ಸಲ ಮಾಡಿ ನಿಮಗೂ ಒಳ್ಳೆಯದಾಗುತ್ತೆ. ಆ ದೇವರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಅದೇ ರೀತಿಯಾಗಿ ಮತ್ತು ನನ್ನ ಮಗನಿಗೋಸ್ಕರ ಚಿತ್ರಾನ್ನ ಮಾಡ್ತಾಯಿದ್ದೆ. ಹೆಲ್ದಿಯಾಗಿರುವಂಥ ರೆಸಿಪಿ ಬೇಬಿ ಫುಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಕ್ಯಾರೆಟು, ಈರುಳ್ಳಿ ಮತ್ತು ಹಸಿ ಈರುಳ್ಳಿ ಇತ್ತು, ಅಂದರೆ ಸ್ಪ್ರಿಂಗ್ ಆನಿಯನ್ ಇತ್ತು, ಮತ್ತು ಕ್ಯಾರೆಟು, ಟೊಮೊಟೊ, ಹಸಿ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಹೆರ್ಚಿಬಿಟ್ಟು ಒಂದು ಆಲೂಗಡ್ಡೆನ ಹೆರ್ಚಿದ್ದೀನಿ ಸಣ್ಣದಾಗಿ. ಅಂದರೆ ತರಕಾರಿ ಬಾಯಲ್ಲಿ ಸಿಗಲ್ಲ ಮಕ್ಕಳಿಗೆ, ಈ ಥರ ಹೆರ್ಚಿಬಿಟ್ಟು ಹಾಕಿದ್ರೆ ಆವಾಗ ಖುಷಿಯಿಂದ ತಿಂತಾರೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಸ್ಮೂತಾಗಿ ಮಾಡ್ತಿದ್ದೀನಿ ಅನ್ನ. ಇದಕ್ಕೆ ಒಂದು 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಂಡು ಒಂದು 3-4 ವಿಸಿಲ್ ಹೊಡಿತಾಯಿದ್ದೀನಿ. ಅಂದರೆ ಚೆನ್ನಾಗಿ ಸ್ಮೂತಾಗಿ ಮೆತ್ತಗಾಗುತ್ತೆ ಅನ್ನ ರೆಡಿಯಾಗುತ್ತೆ. ಹಾಗೆ ನಾನು ಚಾನಲ್ನಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಆರಿ ವರ್ಕ್ನ ಹೇಳ್ಕೊಡ್ತಾಯಿದ್ದೀನಿ. ನಿಮಗೇನಾದರೂ ಹ್ಯಾಂಡ್ ಎಂಬ್ರಾಯ್ಡ್ರಿ ಆರಿ ವರ್ಕಲ್ಲಿ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲನ್ನ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನೆಲ್ಲ ಫಸ್ಟ್ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ನನ್ನ ಚಾನಲಲ್ಲಿ ಡೈಲಿ ವ್ಲಾಗ್ ಕೂಡ ಹಾಕ್ತಾಯಿದ್ದೀನಿ. ಅದೇ ರೀತಿಯಾಗಿ ನಾನು ಎಂಬ್ರಾಯ್ಡ್ರಿ ವರ್ಕ್ಗೆ ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಕ್ಲಾಸ್ಗೆ ಹೋಗ್ತಾಯಿದ್ದೀನಿ. ನನ್ನ ಜೊತೆ ನೀವು ಕಲೀರಿ ಅಂತ ನಾನು ಕ್ಲಾಸಲ್ಲಿ ಎಷ್ಟು ಕಲಿತು ಬರ್ತಾಯಿದ್ದೀನೋ ನಿಮಗೂ ಕೂಡ ಹೇಳಬೇಕು, ನಿಮಗೂ ಕೂಡ ಕಲಿಸ್ಬೇಕು ಅನ್ನೋ ಆಸೆಯಿಂದ ಕಲಿಸ್ತಾಯಿದ್ದೀನಿ. ಯಾಕಂದರೆ ಕೆಲವೊಬ್ಬರಿಗೆ ಹೊರಗಡೆ ಹೋಗಿ ಕಲಿಯೋಕ್ಕೆ ಆಗ್ತಾ ಇರೋಲ್ಲ ಕೆಲವೊಂದು ಪರಿಸ್ಥಿತಿಯಿಂದ. ಅದಕ್ಕೋಸ್ಕರ ಮನೆಯಲ್ಲಿ ಕೂತ್ಕೊಂಡು ಕಲಿಬೋದಲ್ಲ, ಜಾಸ್ತಿ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ಈ ವರ್ಕ್ ಕಲಿಬೇಕು ಅಂತ. ನಾವು ಹೊರಗಡೆ ಹೋಗಿ ಕಲಿಬೇಕಂದ್ರೆ 4,000-5,000 ಸಾವಿರ ಕೇಳ್ತಾರೆ. ಪ್ರೈವೇಟು ಕಲಿಬೇಕಂದ್ರೆ ಗೌರ್ಮೆಂಟ್ ಕಡೆಯಿಂದ ನಮಗೇನಾದರೂ ಸಹಾಯ ಮಾಡೋಕ್ಕಂತ ಗೌರ್ಮೆಂಟ್ ಕಡೆಯಿಂದ ಬಂದಿದೆ ಈ ಕ್ಲಾಸ್ ಹೇಳೋದು. ಅದಕ್ಕೋಸ್ಕರ ನಾನು ಹೋಗ್ತಾಯಿದ್ದೀನಿ. ನನ್ನ ಜೊತೆ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ಕೊಡ್ತಾಯಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ನ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನೆಲ್ಲ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಾನು ವಿಡಿಯೋದಲ್ಲಿ 2 ವಿಡಿಯೋ ಎಂಬ್ರಾಯ್ಡ್ರಿ ಆರಿ ವರ್ಕ್ನ ಫಸ್ಟು ಬೇಸಿಕ್ ಕ್ಲಾಸ್ 1, ಬೇಸಿಕ್ ಕ್ಲಾಸ್ 2ನ ಹೇಳಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲಲ್ಲಿ ನೋಡಿ, ವಿಡಿಯೋದಲ್ಲಿ ಹೋದ್ಮೇಲೆ ಅಲ್ಲಿದೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಆರಿ ವರ್ಕ್ ಬೇಸಿಕ್ ಕ್ಲಾಸ್ 1 ಮತ್ತು ಬೇಸಿಕ್ ಕ್ಲಾಸ್ 2 ಇದೆ. ಮತ್ತು ನಾಳೆ ವಿಡಿಯೋದಲ್ಲಿ ನಾನು ಬೇಸಿಕ್ ಕ್ಲಾಸ್ 3ನ ಹೇಳ್ಕೊಡ್ತಾಯಿದ್ದೀನಿ. ಈ ಸಿಂಗಲ್ ಲೈನ್ ಸ್ಟಿಚ್ನ ಹೇಳ್ಕೊಟ್ಟಿದ್ದೀನಿ, ಹಾಗೆ ಇನ್ನೊಂದು ಸ್ಟಿಚ್ ಕೂಡ ಹೇಳ್ಕೊಟ್ಟಿದ್ದೀನಿ. ಈಗ ಡಬಲ್ ಲೈನ್ ಸ್ಟಿಚ್ನ ಹೇಳ್ಕೊಡ್ತಾಯಿದ್ದೀನಿ. ಆರಿ ವರ್ಕ್ ಕ್ಲಾಸ್ 3ನೇ ಕ್ಲಾಸಲ್ಲಿ ಈಗ ಡಬಲ್ ಲೈನ್ ಸ್ಟಿಚ್ನ ಹೇಳ್ಕೊಡ್ತಾಯಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ
ಹೋಗಿ ನನ್ನ ಚಾನಲಲ್ಲಿ ನೋಡಿ. ಮತ್ತು ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂತನೂ ಕೂಡ ಫಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಅಂದರೆ ಎಂಬ್ರಾಯ್ಡ್ರಿ ಫಸ್ಟ್ ವಿಡಿಯೋದಲ್ಲಿ ನೀವು ಹೋಗಿ ಚೆಕ್ ಮಾಡಿ. ಹಾಗೆ ಎಲ್ಲರಿಗೂ ಧನ್ಯವಾದಗಳು.